ನಿಂದು ಒಂದು ಜನ್ಮನ ಪ್ರಜ್ವಲ್ ರೇವಣ್ಣ ನಿನಗೆ ಹೇಳ್ತಾ ಇರೋದು. ನೀನೇನಾದ್ರು ಸಿಕ್ಕಿದ್ರೆ ಪರ್ಕೆ ತಗೊಂಡು ನಿನಗೆ ಹಾಕ್ತೀನಿ. ಏನು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಒಬ್ಬ ಅಯೋಗ್ಯ, ನಾನಿಲ್ಲಿ ಒಬ್ಬ ಹೆಣ್ಣು ಮಗಳಾಗಿ ಹಾಗೆ ಮಹಿಳಾ ಹೋರಾಟಗಾತಿಯಾಗಿ ನಾನಿವತ್ತು ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಈಗಷ್ಟೇ ನಾವು ನೇಹಾಳ ಒಂದು ಬರ್ಬರ ಹತ್ಯೆಯನ್ನು ನೋಡಿ ಆ ಶಾಕಿಂದ ನಾವ್ಯಾರು ಇನ್ನೂ ಹೊರಗಡೆನೆ ಬಂದಿಲ್ಲ. ಅದು ಲವ್ ಜಿಹಾದೋ ಮತ್ತೊಂದೋ ಪ್ರೀತಿನೋ ಮಗದೊಂದೋ ನಮಗೆ ಗೊತ್ತಿಲ್ಲ. ಆದರೂ ಒಂದು ಬರ್ಬರ ಹತ್ಯೆಯನ್ನು ನೋಡಿದಂತಹ ಹೆಣ್ಣುಮಕ್ಕಳು ಇನ್ನೂ ಕೂಡ ಆ ಶಾಕಿಂದ ನಾವ್ಯಾರು ಹೊರಗಡೆನೆ ಬಂದಿಲ್ಲ. ಅಷ್ಟರೊಳಗೆ ಮತ್ತೊಂದು ಕರ್ಮಕಾಂಡ, ಕಾಮಕಾಂಡ ಅಂತಲೇ ಹೇಳ್ತೀನಿ. ಏನು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಒಬ್ಬ ಅಯೋಗ್ಯ ನಡೆಸಿದನಲ್ಲ ಈ ಕಾಮಕಾಂಡವನ್ನ, ಅದನ್ನ ನೋಡಿದಂತಹ ಜನ ಇವತ್ತು ಎಷ್ಟು ಭಯಭೀತರಾಗಿದ್ದಾರೆ ಗೊತ್ತಾ. ರಕ್ಷಕರೇ ಶಿಕ್ಷಕರಾದ್ರೆ ನಾವು ಪ್ರಜೆಗಳು ಎಲ್ಲಿಗೋಗ್ಬೇಕು ಸ್ನೇಹಿತರೆ? ಎಲ್ಲಿ ಮಹಿಳೆಯರನ್ನ ಪೂಜಿಸ್ತಾರೋ ಅಲ್ಲಿ ದೇವಾನುದೇವತೆಗಳು ವಾಸವಾಗ್ತಾರೆ ಅಂತ ಹೇಳ್ತಾರೆ. ಇದು ಬರೀ ಭಾಷಣಕ್ಕೆ ಮಾತ್ರ ಇವತ್ತು ಸೀಮಿತವಾಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ, ಈ ಸಮಾಜದಲ್ಲೂ ಅಷ್ಟೇ. ಏನೇ ಒಂದು ಹೊಣೆಗಾರಿಕೆಯನ್ನು ಹೊರಬೇಕಂದ್ರೂ ಅದು ಮಹಿಳೆನೇ, ಒಂದು ಅನ್ಯಾಯಕ್ಕೆ ಒಳಗಾಗಬೇಕಂದ್ರೂ ಅದು ಮಹಿಳೆನೇ. ಎಲ್ಲ ಕರ್ಮಕಾಂಡಗಳನ್ನ ಮಾಡಿ ಕೊನೆಗೆ ಹೆಣ್ಣು ಮಕ್ಕಳ ಹಣೆ ಮೇಲೆ ಪಟ್ಟಿಯನ್ನು ಬಳೆದು ಕೈ ಮುಗಿದು ಕೂತ್ಕೊಂಡ್ಬಿಡ್ತಾರೆ. ಇವತ್ತು ಇದು ನಿಜವಾದ ಪರಿಸ್ಥಿತಿ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಈ ಒಂದು ಪೆನ್ ಡ್ರೈವ್ ಅನ್ನುವಂತಹ ಕಾಮಕಾಂಡ ಬೇರೆ ದಿಕ್ಕನ್ನೇ ತಪ್ತಾ ಇದೆ. ಯಾಕಂದರೆ ಇದರಲ್ಲಿ ಸಾಕಷ್ಟು ರಾಜಕೀಯ ಮುಖಂಡರುಗಳು ಸೇರಿಕೊಂಡು ಈ ಒಂದು ವಿಚಾರದಲ್ಲಿ ಇರುವಂತಹ ಗಂಭೀರತೆಯನ್ನು ಈ ರಾಜಕೀಯ ಮುಖಂಡರುಗಳು, ಈ ಪಕ್ಷಗಳು ಕಳೀತಾ ಇದ್ದಾವೆ. ಇವತ್ತು 2,000 ಮಹಿಳೆಯರು ಇವತ್ತು ಅವರ ಜೀವನ, ಅವರ ಬದುಕು ಇವತ್ತು ಬೀದಿಗೆ ಬಂದಿದೆ. ಇವನು ಮಾತ್ರ ದೊಡ್ಡ ಮನುಷ್ಯ ಇಂಥ ಕಾಮಕಾಂಡವನ್ನು ನಡೆಸಿ ಅಯೋಗ್ಯನ ನಮ್ಮ ಮಗ. ನಿಂದು ಒಂದು ಜನ್ಮನ ಪ್ರಜ್ವಲ್ ರೇವಣ್ಣ ನಿನಗೆ ಹೇಳ್ತಾ ಇರೋದು. ನೀನೇನಾದ್ರು ಸಿಕ್ಕಿದ್ರೆ ಪರ್ಕೆ ತಗೊಂಡು ನಿನಗೆ ಹಾಕ್ತೀನಿ. ನೀನೊಬ್ಬ ಸಂಸದನಾಗಿ ಇಂಥ ಕುಟುಂಬದಲ್ಲಿ ಹುಟ್ಟಿದ್ಯಲ್ಲ, ನಾಚಿಗೇಡು ನಿನಗೆ. ಅವತ್ತು ಅಂತ ಒಂದು ಕುಟುಂಬದಲ್ಲಿ ಹುಟ್ಟಿ ಅಂತ ದೇವೇಗೌಡರು ಅವರ ಜೀವನ ಚರಿತ್ರೆ ಎಂಥದ್ದು, ಅವರ ರಾಜಕೀಯ ಜೀವನ ಚರಿತ್ರೆಯನ್ನು ಕೇಳಿದ್ರೇ ಎಷ್ಟೋ ಜನರ ಜೀವನ ಒಂದು ರೀತಿಯಲ್ಲಿ ನಡೆಯುತ್ತೆ. ಅಂಥದ್ರಲ್ಲಿ ಅವ್ರ ಕುಟುಂಬದಲ್ಲಿ ಹುಟ್ಟು ಅವರ ಒಂದು ಗಾಳಿ ಸೋಕಿದಂತಹ ನೀನು, ನಿನ್ನಲ್ಲಿ ಈ ಒಂದು ರೀತಿಯ ಭಯಂಕರವಾದ ಕಾಮ ಅಡಗಿದೆ ಅಂತಂದರೆ ನಿಜಕ್ಕೂ ಇದು ಯಾವುದೋ ಒಂದು ಜನ್ಮದ ಶಾಪ ಅಂತಲೇ ಹೇಳಬೇಕು. ನೀನು ಈ ರೀತಿ ಆಗ್ತೀಯ ಅಂತ ಗೊತ್ತಿದ್ದಿದ್ರೆ ನಿಜವಾಗಿ ದೇವೇಗೌಡ್ರೆ ನೀನು ಹುಟ್ಟಾಗಲೇ ಅವರೇ ನಿನ್ನನ್ನು ಕೊಂದುಬಿಡ್ತಿದ್ರೇನೋ. ಯಾಕಂದರೆ ಎಂಥ ಕುಟುಂಬದಲ್ಲಿ ಹುಟ್ಟಿ ನೀನು ಎಂಥ ನೀಚ ಕೆಲಸ ಮಾಡಿ ಇವತ್ತು ಇಡೀ ದೇಶ ನಮ್ಮ ರಾಜ್ಯದ ಕಡೆ ತಿರುಗಿ ನೋಡೋ ಥರ ಮಾಡಿದ್ಯಲ್ಲ. ಎಲ್ಲ ಮಾಡಿಬಿಟ್ಟು ಇವಾಗ ವಿದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಜಮ್ಮಂತ ಇದೆಯಾ. ಇದನ್ನಿಷ್ಟಕ್ಕೆ ಬಿಡೋವಂಥದ್ದಲ್ಲ. ಇವತ್ತು ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ಇವನ ಕಾಮಕಾಂಡ, ಪೆನ್ ಡ್ರೈವ್ ಅನ್ನುವಂಥ ಕಾಮಕಾಂಡ ಎಲ್ಲರೂ ಹೇಳ್ತಾ ಇದ್ದಾರೆ 2-3 ವರ್ಷದಿಂದ ನಡೆದಿರೋ ಅಂಥದ್ದು. ಇಲ್ಲಿ 2 ರೀತಿ ಹೆಣ್ಣು ಮಕ್ಕಳಿದ್ದಾರೆ ಈ ಒಂದು ಪೆನ್ ಡ್ರೈವ್ ಹಗರಣದಲ್ಲಿ. ಒಂದಷ್ಟು ಮಹಿಳೆಯರು ತಮ್ಮ ಸ್ವಇಚ್ಛೆಯಿಂದ ಏನೋ ಒಂದು ಶಾರ್ಟ್ ಕಟ್ ಬೆಳವಣಿಗೆ, ಏನೋ ಒಂದು ಉದ್ಧಾರ ಆಗ್ಬಿಡ್ಬೇಕು, ನಾವು ಬೆಳವಣಿಗೆ ಆಗ್ಬಿಡ್ಬೇಕು, ಯಾವುದೋ ರಾಜಕೀಯ ಒಂದು ಆಸೆಗೋ ಇಲ್ಲ ಹಣದ ಆಸೆಗೋ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಸ್ವಇಚ್ಛೆಯಿಂದ ಹೋಗಿರುವಂಥ ಹೆಣ್ಣುಮಕ್ಕಳು ಒಂದು ಕಡೆ. ಆದರೆ ಇನ್ನೊಂದಷ್ಟು ವರ್ಗ ಇದೆಯಲ್ಲ ಮಹಿಳೆಯರು, ಬಡಪಾಯಿಗಳು, ಅವ್ರ ಮನೇಲಿ ಕೆಲಸ ಮಾಡುವಂಥ ಮಹಿಳೆಯರು, ತಾಯಿ ಸಮಾನರನ್ನು ಬಿಟ್ಟಿಲ್ಲದೆ ಇರುವಂಥ ಈ ಕಾಮ ಪಿಶಾಚಿ ನನ್ನ ಮಗ ಆ ಮಹಿಳೆಯರ ಮೇಲೆ ತನ್ನ ದರ್ಪವನ್ನು ತೋರಿಸಿ ಅವ್ರನ್ನ ತನ್ನ ಒಂದು ಕಾಮಕ್ಕೆ ಬಲಿಪಶುವಾಗಿ ಮಾಡ್ಕೊಂಡಿದ್ದಾನಲ್ಲ, ಆ ಒಂದು ಹೆಣ್ಮಕ್ಳು ಕೂಡ ಇದರಲ್ಲಿದ್ದಾರೆ. ನಾನು ಎಲ್ಲ ಹೆಣ್ಮಕ್ಳು ಒಳ್ಳೆಯವರು, ಎಲ್ಲರೂ ಅಮಾಯಕರು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಸ್ನೇಹಿತರೆ. ಕೆಲವೊಂದಷ್ಟು ಜನ ಹೆಣ್ಮಕ್ಳು ಇದ್ದೀರಾ, ನಿಮ್ಮಿಂದನೇ ಇವತ್ತು ಹೆಣ್ಣು ಕುಲಕ್ಕೆ ಕಳಂಕ ಅಂತ ಹೇಳ್ತೀನಿ. ಶಾರ್ಟ್ಕಟ್ಟು ಯಶಸ್ವಿ ಬೇಕು ನಿಮಗೆ. ಯಾವುದೋ ಒಂದು ಕ್ಷೇತ್ರದಲ್ಲಿ ಬೇಗ ನೀವು ಯಶಸ್ಸಾಗಬೇಕು, ಬೇಗ ನೀವು ಪ್ರಚಾರ ಆಗಬೇಕು, ಬೇಗ ಅಧಿಕಾರ ಚುಕ್ಕಾಣಿ ಹಿಡಿಬೇಕು, ಬೇಗ ಹಣ ಸಂಪಾದನೆ ಮಾಡಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಬೇಕು. ಈ ಒಂದು ನಿಮ್ಮ ದುರಾಸೆಯಿಂದ ಹೋಗಿದಿರಲ್ಲ ಆ ಹೆಣ್ಮಕ್ಳು ಪರ ನಾನು ಯಾವತ್ತೂ ನಿಲ್ಲಲ್ಲ. ಪ್ರಜ್ವಲ್ ರೇವಣ್ಣಂಗೆ ಯಾವ ರೀತಿ ಶಿಕ್ಷೆ ಆಗಬೇಕೋ, ತಮ್ಮ ಸ್ವಇಚ್ಛೆಯಿಂದ ಹೋಗಿದಿರಲ್ಲ ಹೆಣ್ಮಕ್ಳಿಗೆ ಅವ್ರಿಗೂ ಕೂಡ ಅಷ್ಟೇ ಶಿಕ್ಷೆ ಆಗಬೇಕು. ಆದರೆ ಒಂದಷ್ಟು ಅಮಾಯಕ ಹೆಣ್ಮಕ್ಳಿದಾರಲ್ಲ, ಮನೆ ಕೆಲಸಕ್ಕೆ ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಮನೆ ಕೆಲಸಕ್ಕೆ ಹೋಗಿ ಅವನ ಹತ್ರ ತಾಯಿ
ನಮ್ಮ ತಾಯಿದಿರ ವಯಸ್ಸು, ಇಡೀ ತಾಯಿದಿರ ಜನಾಂಗಕ್ಕೇನೆ ಅವಮಾನ ಮಾಡಿದ್ದಾನೆ ಈ ಬೇವರ್ಸಿ. ಆ ತಾಯಿ ಬೇಡ್ಕೋತಾ ಇದ್ರು ಆ ತಾಯಿನ ಬಿಡ್ದಿರ ತನ್ನ ಕಾಮಕ್ಕೆ ಬಲಿ ಪಡ್ಕೊಂಡಿದ್ದಾನಲ್ಲ, ಇಂಥವನ್ನ ನೇಣಿಗೇರಿಸ್ಬೇಕು. ಇಲ್ಲ ಅಂದ್ರೆ ಇವನ್ನ ಸಾರ್ವಜನಿಕವಾಗಿ ಮಹಿಳೆಯರ ಕಡೆ ಕೊಡಿ, ಅವನಿಗೆ ಚಪ್ಪಲಿ ಪರ್ಕೆ ಕಲ್ಲೇಟು ಹೊಡೆದೆ ಅವನ್ನ ಸಾರ್ವಜನಿಕವಾಗಿ ಇಂಥವನ್ನ ಸಾಯಿಸ್ಬೇಕು. ಎಲ್ರಿ ಇವತ್ತು ರಾಜಕೀಯ ಕಾಪಾಡುವಂಥವ್ರೆ ನೀವುಗಳೇನೆ ಹೆಣ್ಣುಮಕ್ಳನ್ನ ಈ ರೀತಿ ತಿಂತಾ ಇದ್ದೀರಲ್ಲ, ಹೆಣ್ಣುಮಕ್ಳು ಎಲ್ಲೋಗ್ಬೇಕು? ಇವತ್ತು ಒಂದು ಮನೇಲಿ ಹೆಣ್ಮಕ್ಳು ಹುಟ್ಟಿದ್ರೆ ಭಯ ಆಗ್ತಾ ಇದೆ, ಹೆಂಗಪ್ಪ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದು, ಹೆಂಗೆ ಹೆಣ್ಮಕ್ಳನ್ನ ಕಾಪಾಡೋದು, ಸಾರ್ವಜನಿಕವಾಗಿ ಹೆಂಗೆ ಕಳಿಸೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಹೆಂಗೆ ಹೆಣ್ಮಕ್ಳು ಬೆಳವಣಿಗೆ ಆಗ್ತಾರೆ? ಇಲ್ಲ, ಹೆಣ್ಮಕ್ಳು ನೀವು ಹೇಳ್ದಂಗೆ ಕೇಳಬೇಕು, ನಿಮ್ಮ ಪಕ್ಕ ಬಂದು ಮಲ್ಕೋಬೇಕು, ಅವರು ಅಲ್ಲಿ ಯಶಸ್ವಿ ಆಗ್ತಾರೆ. ಏನಾದರೂ ಎದುರಿಸಿ ನಿಲ್ತಾ ಅಂದರೆ ಅಲ್ಲಿ ಆ ಹೆಣ್ಮಕ್ಳಿಗೆ ಉಳುಗಾಲ ಇಲ್ಲ. ಅವ್ರ ಮೇಲೆ ಒಂದಷ್ಟು ಅಪಪ್ರಚಾರಗಳನ್ನ ಹಾಕಿ ಅವರು ಬೆಳಿದಿರ ಅವ್ರಿಗೆ ಕುಗ್ಗೋಗ್ಬೇಕು, ಮನೇಲೇ ಕೂತು ಅವರು ಸರ್ವನಾಶ ಆಗ್ಬಿಡ್ಬೇಕು. ಅದೇ ಈ ಗಂಡು ಕುಲದ ಕೆಲಸ ಆಗೋಗಿದೆಯಾ ಇವತ್ತು ಮಹಿಳೆಯರು ಯಾರು ಸುಮ್ಮನೆ ಕೂತಿಲ್ಲ. ನನ್ನ ಮಹಿಳೆಯರಿಗೂ ಅಷ್ಟೇ ಹೇಳೋದು, ಕೆಲವೊಂದಷ್ಟು ಮಹಿಳೆಯರಿಂದ ಇವತ್ತು ಮಹಿಳೆಯರಿಗೇನೆ ಒಂದು ಕಳಂಕ ಆಗಿದೆ. ಅದನ್ನೆಲ್ಲ ನಾವು ತೊಡಗಿಸ್ಬೇಕು ಅಂದರೆ ಇನ್ನಾದರೂ ಮಹಿಳೆಯರು ಎಚ್ಚೆತ್ಕೋಬೇಕು. ಇಂಥ ಕಾಮ ಪಿಶಾಚಿಗಳ ಬಲೆಗೆ ಬೀಳಬಾರ್ದು. ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ನಮ್ಮ ಬದ್ಧತೆ, ನಮ್ಮ ನಿಷ್ಠೆ ಕರೆಕ್ಟ್ ಆಗಿದ್ರೆ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾನು ಈ ಮುಖಾಂತರ ಪ್ರತಿಯೊಬ್ಬರಿಗೂ ಮತ್ತೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಆ ವಿಡಿಯೋ ಏನಿದೆ ಅದನ್ನು ಯಾರೂ ಕೂಡ ಶೇರ್ ಮಾಡಬೇಡಿ ಸ್ನೇಹಿತರೆ. ಇವತ್ತು ಯಾವುದೋ ಹೆಣ್ಣು ಮಕ್ಕಳು ಅನ್ನೋ ಥರದಲ್ಲ, ಇವತ್ತು ಅವ್ರನ್ನ ನಮ್ಮ ಅಕ್ಕ ತಂಗಿದಿರೋ ಅನ್ಕೊಳ್ಳೋಣ, ತಪ್ಪಾಗಿದೆ ಹಂಗನ್ಬಿಟ್ಟು ಅವರ ಮಾನನ ಮತ್ತಷ್ಟು ಹರಾಜಾಕೋದು ಬೇಡ. ಇವತ್ತು ಎಷ್ಟೋ ಹೆಣ್ಮಕ್ಳು ಈ ಕಳಂಕದಿಂದ ಹೊರಬರೋಕ್ಕಾಗ್ದಿರ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಕೂಡ ಹೋಗಿದ್ದಾರೆ. ಅವರೆಲ್ಲ ಹೆಣ್ಮಕ್ಳಿಗೂ ನಾವು ಹೆಣ್ಮಕ್ಳು ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ, ಅವ್ರಿಗೆ ಧೈರ್ಯವನ್ನು ನೀಡೋಣ. ಈ ಒಂದು ಅಪರಾಧಿಗೆ ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲಾಂದರೆ ಅವನ್ನ ನೇಣಿಗೇರಿಸ್ಬೇಕು. ಅವನ್ನ ಫಸ್ಟು ಈ ರಾಜಕೀಯದಿಂದ ಅವನ್ನ ದೂರ ಇಡುವಂಥ ಕೆಲಸ ಆಗಬೇಕು. ಇವತ್ತು ಅವನು ಚುನಾವಣೆಯಲ್ಲಿ ನಿಂತು ನಾಳೆ ದಿವಸ ಏನಾದರೂ ಅವನು ಚುನಾವಣೆಯಲ್ಲಿ ಗೆದ್ರೂ ಕೂಡ ಅದನ್ನು ಸರ್ಕಾರ ಆಗಿರ್ಬೋದು ಯಾವುದೇ ರೀತಿ ಮಾನ್ಯತೆಗೆ ತಗೊಳ್ಬಾರ್ದು. ಹಾಗೆ ಈಗಾಗಲೇ ನಾವು ಕಂಡಿರೋ ಹಾಗೆ ಕುಮಾರಸ್ವಾಮಿ ಅವರು JDS ಪಕ್ಷದಿಂದ ಅವನ್ನ ಅಮಾನತು ಆಲ್ರೆಡಿ ಮಾಡಿದ್ದಾರೆ. ಜೊತೆಗೆ ನನ್ನ ಕುಟುಂಬ ಅಂದರೆ ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಸೊಸೆ, ಅವ್ರ ಕುಟುಂಬ ರೇವಣ್ಣ ಪ್ರಜ್ವಲ್ ಅವರಿಬ್ಬರು ಮಕ್ಕಳು ಹೆಂಡತಿ ಅಂತ ಅವ್ರ ಕುಟುಂಬನೇ ಬೇರೆ ಅಂತ ಕುಮಾರಸ್ವಾಮಿ ಅವರು ಕಡ್ಡಿ ತುಂಡಾಗೋ ಹಾಗೆ ಹೇಳಿದ್ದಾರೆ. ಹಾಗಾಗಿ ನಾವಿಲ್ಲಿ ಬೇರೆಯವ್ರ ಮೇಲೆ ಅಪವಾದನೆ ಮಾಡೋದು ಬೇಡ. ಕುಮಾರಸ್ವಾಮಿನವರಾಗಲಿ ಹಾಗೆ ಮಾನ್ಯ ದೇವೇಗೌಡವ್ರನ್ನಾಗಲಿ ನಾವಿಲ್ಲಿ ಎಳೆದು ತರುವಂಥದ್ದು ಬೇಡ. ಯಾವನೋ ಒಬ್ಬ ಕ್ರಿಮಿ ಮಾಡಿರುವಂಥ ಈ ಕಚಡ ಕೆಲಸಕ್ಕೆ ಅವ್ರ ಕುಟುಂಬನ ನಾವು ಎಳೆ ತರೋದು ಬೇಡ. ಯಾಕಂದರೆ ಈಗಾಗಲೇ ಸಾಕಷ್ಟು ಅವರು ಅವಮಾನಕ್ಕೆ ಗುರಿಯಾಗಿದ್ದಾರೆ. ಹಾಗಾಗಿ ಅವ್ರ ಕುಟುಂಬನ ಜಾಸ್ತಿ ವಿಚಾರದಲ್ಲಿ ಎಳೆಯೋದು ಬೇಡ. ಆದರೆ ತಪ್ಪಾಗಿರೋದಂತೂ ಖಂಡಿತ, ಈ ಅಪರಾಧಿ ಎಲ್ಲೇ ಅಡಗಿದ್ರು ಕೂಡ ಅವನಿಗೆ ಶಿಕ್ಷೆ ಆಗಲೇಬೇಕು. ಮುಂದಿನ ದಿನಗಳಲ್ಲಿ ನಾವು ಮಹಿಳೆಯರು ಕೂಡ ದಿಟ್ಟವಾಗಿ ಈ ವಿಚಾರವಾಗಿ ನಾವು ದನಿ ಎತ್ತುತ್ತೀವಿ, ಹೋರಾಟ ಮಾಡ್ತೀವಿ ಅಂತ ನಾನು ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮಸ್ಕಾರ.